ನಮಸ್ತೆ, ನಾನು ನಿಮ್ಮ ಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ. ಇವತ್ತೊಂದು ಸ್ಪೆಷಲ್ ವಿಷಯ ಹೇಳ್ತೇನೆ ಆಯ್ತಾ. ಕಲ್ಚರಲ್ ಶಾಕ್. ಭಾರತದಿಂದ ಚೈನಾಕ್ಕೆ ಬಂದಾಗ ಆದ ಕಲ್ಚರಲ್ ಶಾಕ್. ಹಾಗೆ ಕಲ್ಚರಲ್ ಶಾಕ್ ಆದದ್ದು ಟರ್ನ್ ಆಗಿ ನಾನೇ ಆ ಕಲ್ಚರಿಗೆ ಅಡಾಪ್ಟ್ ಆದದ್ದು ಸ್ಟೋರಿ ಆಯ್ತಾ. ಎಂತ ಹೇಳಿದ್ರೆ, ಚೈನಾದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಹೀಗೆ ಕೂತ್ಕೊಳ್ಳೋದು ಸಾಮಾನ್ಯ ಆಯ್ತಾ. ಫಸ್ಟಿಗೆ ಬರುವಾಗ ನಂಗೆ ಆಶ್ಚರ್ಯ ಆಗಿತ್ತು, ಫುಲ್ ಶಾಕ್ ಆಗಿತ್ತು. ಹೀಗೆ ಕೂತ್ಕೊಳ್ತಾರ, ನಾಚಿಕೆ ಆಗುದಿಲ್ವಾ ಅಂತ. ಆದ್ರೆ ಈಗ ನಾನೇ ಮೆಟ್ರೋ ಸ್ಟೇಷನ್ ಅಲ್ಲಿ ಇರ್ಬೋದು ಅಥವಾ ರೋಡ್ ಸೈಡ್ ಅಲ್ಲಿ ಸುಸ್ತಾದಾಗ ಹೀಗೆ ಕೂತು ಮೊಬೈಲ್ ಸ್ಕ್ರೋಲ್ ಮಾಡೋದು ಅಭ್ಯಾಸ ಆಗಿ ಹೋಗಿದೆ. ತೋರಿಸ್ತೇನೆ ಬನ್ನಿ ನೋಡಿ, ಎಷ್ಟು ಚಂದ ಆರಾಮಕ್ಕೆ ಕೂತಿದ್ದಾರೆ ಇಲ್ಲಿ ಅಂತ. ಹಾಗಂತೇಳಿ ಯಾರೊಬ್ರು ವಿಚಿತ್ರವಾಗಿ ಅವರನ್ನೇ ನೋಡುತ್ತಿರ್ಬೋದು, ಎಂತ ಮಾಡುದಿಲ್ಲ, ಅವರವರ ಲೋಕದಲ್ಲಿ ಅವರವರು. ನಾನು ಭಾರತಕ್ಕೆ ಬಂದಾಗ ಎಲ್ಲಾದ್ರೂ ನನ್ನನ್ನು ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ಕೂತದ್ದು ಕಂಡ್ರೆ ನಗಡ್ಬೇಡಿ ಆಯ್ತಾ. ಯಾಕೆಂತ ಹೇಳಿದ್ರೆ ನನಗೆ ಈಗ ಇದುವೇ ಅಭ್ಯಾಸ ಆಗಿ ಹೋಗಿದೆ. ಕಲ್ಚರಲ್ ಶಾಕ್ ಇತ್ತು ಮೊದಲು, ಆದರೆ ಈಗ ನಾನೇ ಆ ರೀತಿ ಕೂತ್ಕೊಳ್ಳುವ ಥರ ಟ್ರಾನ್ಸ್ಫಾರ್ಮ್ ಆಗಿದೆ.